ನಮಸ್ಕಾರ. ಇತಿಹಾಸ ಅಂದ್ರೆ ಬರೀ ಯುದ್ಧಗಳು, ದಿನಾಂಕಗಳು ಅಷ್ಟೇ ಅಲ್ಲ. ಅದನ್ನ ಒಂದು ಚಾಣಾಕ್ಷ ಬಿಸ್ನೆಸ್ ಸ್ಟ್ರಾಟಜಿ ತರ ನೋಡಿದ್ರೆ ಹೇಗಿರುತ್ತೆ? ಇವತ್ತು ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಥೆಯನ್ನ ಕೇವಲ ಒಂದು ಹಿಸ್ಟ್ರಿ ಪಾಠದ ತರ ಅಲ್ಲ, ಬದಲಿಗೆ ಜಗತ್ತಿನ ಅತಿ ದೊಡ್ಡ ಮತ್ತು ಬಹುಶಃ ಅತ್ಯಂತ ನಿರ್ದಯ ಕಾರ್ಪೊರೇಟ್ ಟೇಕ್ ಓವರ್ನ ಕಥೆಯಾಗಿ ನೋಡೋಣ. ಹೌದು, ಈ ಪ್ರಶ್ನೆ ಇದೆ ಅಲ್ವಾ? ಇದೇ ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದು. ಯೋಚನೆ ಮಾಡಿ, ಬರೀ ಬಿಸ್ನೆಸ್ ಮಾಡಕ್ಕೆ ಅಂತ ಬಂದ ಒಂದು ಪ್ರೈವೇಟ್ ಕಂಪನಿ ಲಾಭ ಮಾಡಕ್ಕೆ ಅಂತ ಬಂದವರು ಇಡೀ ದೇಶವನ್ನ, ಇಡೀ ಉಪಖಂಡವನ್ನೇ ತಮ್ಮ ಕಂಟ್ರೋಲ್ಗೆ ಹೇಗೆ ತಗೊಂಡ್ರು? ಇದಕ್ಕೊಂದು ಪಕ್ಕಾ ಪ್ಲೇಬುಕ್ ಇತ್ತು ಅಂತಾನೆ ಹೇಳ್ಬೋದು, ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್. ಬನ್ನಿ ಅದರ ಒಂದೊಂದೇ ಪುಟವನ್ನ ತಿರುವಿ ನೋಡೋಣ. ನೋಡಿ, ಯಾವುದೇ ದೊಡ್ಡ ಕಾರ್ಪೊರೇಟ್ ಟೇಕ್ ಓವರ್ ಶುರುವಾಗೋದೇ ಒಂದು ಅವಕಾಶವನ್ನ ಗುರುತಿಸೋದ್ರಿಂದ. ಈಸ್ಟ್ ಇಂಡಿಯಾ ಕಂಪ್ನಿ ವಿಷಯದಲ್ಲಿ ಆ ಅವಕಾಶ ಯಾವ್ದು ಗೊತ್ತಾ? ಆಗ ಭಾರತವನ್ನಾಳ್ತಿದ್ದ ಒಂದು ದೊಡ್ಡ ಸಾಮ್ರಾಜ್ಯ ಕುಸಿಯುತ್ತಿತ್ತು. ಅದರಿಂದಾಗಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಗಿತ್ತು. ಒಂದು ಕಾಲದಲ್ಲಿ ಇಡೀ ಭಾರತವನ್ನೇ ಆಳಿದ ಮೊಘಲ್ ಸಾಮ್ರಾಜ್ಯ 18ನೇ ಶತಮಾನದ ಆರಂಭದಲ್ಲಿ ಹೇಗೆಲ್ಲ ಕುಸಿತು ಅಂತ ಈ ಟೈಮ್ಲೈನ್ ಸ್ಪಷ್ಟವಾಗಿ ತೋರಿಸುತ್ತೆ. 1707ರಲ್ಲಿ ಔರಂಗಜೇಬನ ಸಾವಿನ ನಂತರ ಸಾಮ್ರಾಜ್ಯ ವೀಕ್ ಆಗೋಕೆ ಶುರುವಾಯಿತು. ಆಮೇಲೆ ರಾಜಮನೆತನದೊಳಗಿನ ಜಗಳಗಳು, ಕೊಲೆಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿದವು. 1739ರಲ್ಲಿ ನಾದಿರ್ ಶಾ ದೆಹಲಿ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದಾಗ ಮೊಘಲರ ಶಕ್ತಿ ಸಂಪೂರ್ಣವಾಗಿ ಜಗತ್ತಿನ ಮುಂದೆ ಬಯಲಾಯಿತು. ಇದೇ ಟೈಮಲ್ಲಿ ಮರಾಠರು, ನವಾಬರ ಥರ ಸ್ಥಳೀಯ ಆಡಳಿತಗಾರರು ತಲೆ ಎತ್ತಿದ್ರು. ಈ ರಾಜಕೀಯ ಗೊಂದಲವೇ ಈಸ್ಟ್ ಇಂಡಿಯಾ ಕಂಪನಿಯಂತಹ ಹೊರಗಿನ ಆಟಗಾರನಿಗೆ ಹೇಳಿ ಮಾಡಿದ ಅವಕಾಶವಾಗಿತ್ತು. ಸರಿ, ಅವಕಾಶ ಸಿಕ್ತು. ಮುಂದಿನ ಸ್ಟೆಪ್ ಏನು? ಮಾರ್ಕೆಟ್ನಲ್ಲಿರೋ ನಿಮ್ಮ ಮೇನ್ ಕಾಂಪಿಟೇಟರ್ನನ್ನ ಆಟದಿಂದ ಹೊರಗೆ ಹಾಕೋದು. ಇದು ಬರೀ ಯುದ್ಧ ಆಗಿರಲಿಲ್ಲ, ಇದು ಭಾರತೀಯ ಮಾರುಕಟ್ಟೆ ಮೇಲೆ ಹಿಡಿತ ಸಾಧಿಸಕ್ಕೆ ನಡೆದ ಒಂದು ಹೈಸ್ಟೇಕ್ಸ್ ಕಾರ್ಪೊರೇಟ್ ವಾರ್ ಆಗಿತ್ತು. ಆ ಸಮಯದಲ್ಲಿ ಆಟದ ಮೈದಾನದಲ್ಲಿ ಇಬ್ಬರು ದೊಡ್ಡ ಆಟಗಾರರಿದ್ರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇಬ್ರೂ ವ್ಯಾಪಾರ ಮಾಡಿ ಲಾಭ ಗಳಿಸೋಕೆ ಬಂದವರೇ. ಆದರೆ ತುಂಬ ಬೇಗ ಅವರ ನಡುವಿನ ಸ್ಪರ್ಧೆ ಕೇವಲ ಬಿಸ್ನೆಸ್ಗೆ ಸೀಮಿತವಾಗಿ ಉಳಿಲಿಲ್ಲ, ಅದು ನೇರವಾಗಿ ರಾಜಕೀಯ ಮತ್ತು ಮಿಲಿಟರಿ ಸಂಘರ್ಷಕ್ಕೆ, ಅಂದ್ರೆ ಕರ್ನಾಟಕ ಯುದ್ಧಗಳಿಗೆ ಕಾರಣವಾಯಿತು. ಈ 3 ಯುದ್ಧಗಳನ್ನ ಒಂದು ಕಾರ್ಪೊರೇಟ್ ಟೇಕ್ ಓವರ್ನ 3 ರೌಂಡ್ಗಳು ಅಂತ ಅನ್ಕೋಬಹುದು. ಮೊದಲನೇದು ಒಂದು ರೀತಿ ಟ್ರಯಲ್ ರೌಂಡ್. ಇಬ್ರು ತಮ್ಮ ಶಕ್ತಿ ಎಷ್ಟಿದೆ ಅಂತ ಅಳತೆ ಮಾಡ್ಕೊಂಡ್ರು. 2ನೇ ರೌಂಡ್ನಲ್ಲಿ ಇವರು ಸ್ಥಳೀಯ ರಾಜರ ಜಗಳದಲ್ಲಿ ಮೂಗು ತೂರಿಸಿ ತಮ್ಮ ಪ್ರಭಾವ ಜಾಸ್ತಿ ಮಾಡ್ಕೊಳಕ್ ನೋಡಿದ್ರು. ಇನ್ನು ಕೊನೆಯ ರೌಂಡ್, ಫೈನಲ್ ಶೋಡೌನ್, ಇದು ಭಾರತದ ಭವಿಷ್ಯದ ಬಾಸ್ ಯಾರು ಅಂತ ನಿರ್ಧಾರ ಮಾಡ್ತು. ನಿಜ ಹೇಳ್ಬೇಕಂದ್ರೆ ಆ 2ನೇ ಕರ್ನಾಟಕ ಯುದ್ಧದಲ್ಲಿ ನಡೆದ ಆರ್ಕಾಟ್ ಕದನ ಒಂದು ಗೇಮ್ ಚೇಂಜರ್. ರಾಬರ್ಟ್ ಕ್ಲೈವ್ನ ಬೋಲ್ಡ್ ಮತ್ತು ಅನಿರೀಕ್ಷಿತ ಸ್ಟ್ರಾಟಜಿ ಫ್ರೆಂಚರಿಗೆ ಶಾಕ್ ಕೊಟ್ಟಿತ್ತು. ಇದು ಯುದ್ಧದ ದಿಕ್ಕನ್ನೇ ಬ್ರಿಟಿಷರ ಕಡೆಗೆ ತಿರುಗಿಸಿತು. ಇದೊಂದು ಕೇವಲ ಗೆಲುವಾಗಿರಲಿಲ್ಲ, ಇದು ಬ್ರಿಟಿಷರ ಮಿಲಿಟರಿ ತಂತ್ರಗಾರಿಕೆ ಎಷ್ಟು ಚಾಣಾಕ್ಷವಾಗಿದೆ ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿತ್ತು. ಮತ್ತು ಫೈನಲ್ ನಾಕೌಟ್ ಪಂಚ್ ಬಿದ್ದಿದ್ದು ವಾಂಡಿವಾಶ್ ಕದನದಲ್ಲಿ. ಈ ಒಂದೇ ಒಂದು ಯುದ್ಧ ಭಾರತದಲ್ಲಿ ಫ್ರೆಂಚರ ಮಹತ್ವಾಕಾಂಕ್ಷೆಗಳಿಗೆ ಅಂತ್ಯ ಹಾಡಿತು. ಇದರ ನಂತರ ಫ್ರೆಂಚರು ರಾಜಕೀಯವಾಗಿ ಸೀರಿಯಸ್ ಕಾಂಪಿಟೇಟರ್ ಆಗಿ ಉಳಿಯಲೇ ಇಲ್ಲ. ಬ್ರಿಟಿಷರ್ಗೆ ಇಡೀ ಮೈದಾನ ಖಾಲಿಯಾಯಿತು. ಸರಿ, ಕಾರ್ಪೊರೇಟ್ ಯುದ್ಧ ಗೆದ್ದಾಯಿತು. ಮುಂದೇನು? ಇಡೀ ಆಟದ ರೂಲ್ಸನ್ನೇ ಬದಲಾಯಿಸೋದು. ಕಂಪನಿ ಕೇವಲ ಲಾಭ ಮಾಡುವ ವ್ಯಾಪಾರಿ ಅನ್ನೋ ಪಾತ್ರದಿಂದ ಹೊಸ ಆಡಳಿತಗಾರ ಅನ್ನೋ ಪಾತ್ರಕ್ಕೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಬದಲಾಯಿತು. ಈ 1833ರ ಚಾರ್ಟರ್ ಆಕ್ಟ್ ಅನ್ನೋದಿದೆಯಲ್ಲ, ಇದೇ ಆ ಕಾರ್ಪೊರೇಟ್ ಟೇಕ್ ಓವರ್ನ ಫೈನಲ್ ಲೀಗಲ್ ಡಾಕ್ಯುಮೆಂಟ್. ಇದು ಕಂಪನಿಯ ಬಿಸ್ನೆಸ್ ಚಟುವಟಿಕೆಗಳಿಗೆ ಅಧಿಕೃತವಾಗಿ ಬ್ರೇಕ್ ಹಾಕಿ ಅದನ್ನ ಪಕ್ಕಾ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಅಂದರೆ ಆಡಳಿತ ನಡೆಸೋ ಸಂಸ್ಥೆಯನ್ನಾಗಿ ಬದಲಾಯಿಸಿತು. ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಪನಿ ತನ್ನ ಮಿಷನ್ ಸ್ಟೇಟ್ಮೆಂಟನ್ನ ವ್ಯಾಪಾರದಿಂದ ಆಡಳಿತಕ್ಕೆ ಅಂತ ಬದಲಾಯಿಸ್ಕೊಂಡ ಹಾಗೆ. ಈ ಹೊಸ ಪೋಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಅಂದ್ರೆ ಒಂದ್ ರೀತಿ ಇಡೀ ಭಾರತದ ಕಾರ್ಯಾಚರಣೆಗೆ ಒಬ್ಬ ಸಿಇಒ ಇದ್ದ ಹಾಗೆ. ಇದರಿಂದ ಮದ್ರಾಸ್, ಬಾಂಬೆ ಪ್ರಾಂತ್ಯಗಳ ಗವರ್ನರ್ಗಳ ಪವರ್ ಕಡಿಮೆ ಆಗಿ ಎಲ್ಲ ಅಧಿಕಾರ ಒಬ್ಬ ವ್ಯಕ್ತಿಗೆ ಬಂತು. ಇದು ಅವರು ಹೊಸದಾಗಿ ವಶಪಡಿಸಿಕೊಂಡ ಅಸೆಟ್ಟನ್ನ ಮ್ಯಾನೇಜ್ ಮಾಡಕ್ಕೆ ತುಂಬನೇ ಸುಲಭವಾಯಿತು. ಈಗ ಕಂಪ್ನಿ ಪವರ್ನಲ್ಲಿದೆ. ಪ್ಲೇಬುಕ್ನ ಮುಂದಿನ ಚಾಪ್ಟರ್ ಯಾವುದು? ಸಿಂಪಲ್, ಹೊಸದಾಗಿ ಗೆದ್ದುಕೊಂಡ ಜಾಗದಿಂದ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಹಿಂಡೋದು. ಇದು ಬರೀ ಬಿಸ್ನೆಸ್ ಆಗಿರಲಿಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ದೊರಡೆ ಆಗಿತ್ತು. ಈ ಚಿತ್ರ ಇದನ್ನ ಅದ್ಭುತವಾಗಿ ವಿವರಿಸುತ್ತೆ. ನೋಡಿ, ಬ್ರಿಟಿಷರು ಜಮೀನ್ದಾರಿ ಪದ್ಧತಿಯಂತಹ ಹೊಸ ತೆರಿಗೆ ಸಂಗ್ರಹ ವ್ಯವಸ್ಥೆಗಳನ್ನು ಜಾರಿಗೆ ತಂದ್ರು. ಈ ಸಿಸ್ಟಮ್ ಹೇಗಿತ್ತಂದ್ರೆ, ಬ್ರಿಟಿಷರು ಮೇಲ್ಗಡೆ, ಜಮೀನ್ದಾರರು ಮಧ್ಯವರ್ತಿಗಳು ಮತ್ತು ರೈತರು ಎಲ್ಲರಿಗಿಂತ ಕೆಳಗೆ. ಭಾರತದ ಭೂಮಿಯಿಂದ ಸಂಪತ್ತನ್ನು ಅತ್ಯಂತ ಎಫಿಷಿಯೆಂಟ್ ಆಗಿ ಹೊರತೆಗೆಯೋಕೆ ಇದು ಅವರಿಗೆ ಸಹಾಯ ಮಾಡ್ತು.
ಅಷ್ಟೇ ಅಲ್ಲ, ಬ್ರಿಟಿಷರು ಲಾಭ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಒಂದೇ ಮಾಡೆಲ್ಗೆ ಅಂಟ್ಕೊಳ್ಳಿಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಸಿಸ್ಟಮ್ಸ್ ಜೊತೆ ಪ್ರಯೋಗ ಮಾಡಿದ್ರು. ಜಮೀನ್ದಾರಿ ಪದ್ಧತಿಯಲ್ಲಿ ಮಧ್ಯವರ್ತಿಗಳಿದ್ರು. ರೈತವಾರಿ ಸಿಸ್ಟಮ್ನಲ್ಲಿ ಕಂಪನಿಯೇ ನೇರವಾಗಿ ರೈತರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಿತ್ತು. ಇನ್ನು ಮಹಲ್ವಾರಿ ಸಿಸ್ಟಮ್ನಲ್ಲಿ ಇಡೀ ಹಳ್ಳಿಯೇ ಟ್ಯಾಕ್ಸ್ ಕಟ್ಟೋಕೆ ಜವಾಬ್ದಾರಿಯಾಗಿತ್ತು. ಮೆಥಡ್ಸ್ ಬೇರೆ ಬೇರೆ ಇರ್ಬೋದು, ಆದರೆ ಅಂತಿಮ ಗುರಿ ಮಾತ್ರ ಒಂದೇ: ಭಾರತದಿಂದ ಆದಷ್ಟು ಹೆಚ್ಚು ಹಣವನ್ನು ಬ್ರಿಟನ್ಗೆ ಸಾಗಿಸೋದು. ಈ ಸಂಪೂರ್ಣ ಪ್ರಕ್ರಿಯೆಗೆ ಒಂದು ಹೆಸರೂ ಇದೆ: ಡ್ರೇನ್ ಆಫ್ ವೆಲ್ತ್ ಥಿಯೋರಿ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ದಾದಾಭಾಯಿ ನವರೋಜಿಯಂತಹ ಆರ್ಥಿಕ ತಜ್ಞರು ಈ ದರೋಡೆಯನ್ನ ವೈಜ್ಞಾನಿಕವಾಗಿ ವಿವರಿಸಿದ್ರು. ಅವರ ಪ್ರಕಾರ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗುತ್ತಿತ್ತು, ಆದರೆ ಅದಕ್ಕೆ ಬದಲಾಗಿ ಭಾರತಕ್ಕೆ ಯಾವುದೇ ಆರ್ಥಿಕ ಲಾಭ ಸಿಗುತ್ತಿರಲಿಲ್ಲ. ಇದು ನಮ್ಮ ದೇಶವನ್ನ ಬಡತನದ ಕೂಪಕ್ಕೆ ತಳ್ಳಿತು. ಈಗ ನೋಡಿ ಈ ಅಂಕಿಅಂಶ, ಇದು ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ಕಣ್ಣಿಕಟ್ಟಿದಾಗ ತೋರಿಸುತ್ತೆ. ಸುಮಾರು 1886ರಲ್ಲಿ ಭಾರತದಲ್ಲಿ ಜನ ತಮ್ಮ ಒಟ್ಟು ಆದಾಯದ 14.3% ಟ್ಯಾಕ್ಸ್ ಆಗಿ ಕಟ್ಟಬೇಕಿತ್ತು. ಅದೇ ಟೈಮಲ್ಲಿ ಇಂಗ್ಲೆಂಡ್ನಲ್ಲಿದ್ದ ಜನ ಕಟ್ಟಿದ್ದು ಕೇವಲ 6.93%. ಅಂದ್ರೆ ನಮ್ಮ ಮೇಲಿದ್ದ ತೆರಿಗೆ ಹೊರೆ ಅವರಿಗಿಂತ ಡಬಲ್ಗಿಂತನೂ ಜಾಸ್ತಿ. ಈ ಒಂದೇ ಒಂದು ನಂಬರ್ ಸಾಕು ಆ ಸಂಪತ್ತಿನ ಸೋರಿಕೆ ಅನ್ನೋದು ಎಷ್ಟು ಸತ್ಯ ಅಂತ ಅರ್ಥ ಮಾಡ್ಕೊಡೋಕೆ. 20ನೇ ಶತಮಾನದ ಶುರುವಿನಲ್ಲಿ ಪ್ರತಿ ವರ್ಷ ಭಾರತದಿಂದ ಹೊರಗೆ ಹೋಗ್ತಿದ್ದ ಹಣದ ಮೊತ್ತ ಎಷ್ಟು ಗೊತ್ತಾ? ಅಂದಾಜು 20 ಮಿಲಿಯನ್ ಪೌಂಡ್ಸ್. ಸ್ವಲ್ಪ ಯೋಚಿಸಿ, ಆ ಕಾಲಕ್ಕೆ ಇದೊಂದು ಊಹಿಸಲೂ ಸಾಧ್ಯವಾಗದಷ್ಟು ದೊಡ್ಡ ಮೊತ್ತ. ಇದು ಈ ಆರ್ಥಿಕ ಶೋಷಣೆಯ ಪ್ರಮಾಣ ಎಷ್ಟಿತ್ತು ಮತ್ತು ಭಾರತ ಅನುಭವಿಸಿದ ನಷ್ಟ ಎಷ್ಟೊಂದು ದೊಡ್ಡದು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಕೊನೆಯದಾಗಿ, ಈ ಕಾರ್ಪೊರೇಟ್ ಪ್ಲೇಬುಕ್ ಕೇವಲ ಒಂದು ಕಂಪನಿಯನ್ನು ಶ್ರೀಮಂತಗೊಳಿಸಲಿಲ್ಲ, ಅದಕ್ಕಿಂತ ದೊಡ್ಡದೊಂದು ಕೇಲ ಮಾಡ್ತು. ಅದೇನಂದ್ರೆ, ಇದು 2 ಶತಮಾನಗಳ ಕಾಲ ಭಾರತವನ್ನು ಆಳಿದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಡ್ತು. ಇದರ ಪರಿಣಾಮಗಳು ದೂರಗಾಮಿಯಾಗಿದ್ದವು. ಫ್ರೆಂಚರು ರಾಜಕೀಯವಾಗಿ ಹೊರನಡೆದರು, ಕಂಪನಿಯೇ ಸರ್ಕಾರವಾಯಿತು. ಯುರೋಪಿಯನ್ ಮಿಲಿಟರಿ ತಂತ್ರಗಳು ಶ್ರೇಷ್ಠ ಅಂತ ಸಾಬೀತಾಯಿತು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗೆಲುವುಗಳು ಪ್ಲಾಸಿ ಹಾಗೂ ಬಕ್ಸಾರ್ ಕದನಗಳಿಗೆ ವೇದಿಕೆ ಸಿದ್ಧಪಡಿಸಿದವು. ಆ ಯುದ್ಧಗಳ ನಂತರ ಭಾರತದ ಮೇಲೆ ಬ್ರಿಟಿಷರ ಹಿಡಿತ ಪ್ರಶ್ನಾತೀತವಾಯಿತು. ಹೀಗೆ ಆ ಕಾರ್ಪೊರೇಟ್ ಪ್ಲೇಬುಕ್ನ ಒಂದೊಂದು ಹಂತವೂ ಬ್ರಿಟಿಷ್ ರಾಜ್ ಸ್ಥಾಪನೆಗೆ ಅಡಿಗಲ್ಲಾಯಿತು. ಈ ಇಡೀ ಕಥೆ ಇವತ್ತಿನ ಕಾರ್ಪೊರೇಟ್ ಶಕ್ತಿಯ ಬಗ್ಗೆ ಒಂದು ಗಂಭೀರವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಅಂದು ವ್ಯಾಪಾರ ಮಾಡೋಕೆ ಬಂದ ಒಂದು ಕಂಪನಿ ಇಡೀ ದೇಶವನ್ನೇ ಆಳಲು ಸಾಧ್ಯವಾದರೆ, ಇಂದಿನ ಜಾಗತಿಕ ಕಾರ್ಪೊರೇಷನ್ಗಳ ಶಕ್ತಿ ಮತ್ತು ಪ್ರಭಾವ ಎಷ್ಟಿರ್ಬೋದು? ಇದೊಂದು ಖಂಡಿತ ಯೋಚಿಸಬೇಕಾದ ವಿಷಯ ಅಲ್ವಾ?